ಸ್ನೇಹಿತರೆ, ಆರ್ಜೆ ಕ್ರಿಯೇಷನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. 90ರ ದಶಕದ ಯುವಕರ ಹೃದಯ ಸಾಮ್ರಾಜ್ಯ ಗೆದ್ದು ಆಳುತ್ತಿದ್ದ ಬೈಕ್ ಯಾವುದು ಅಂತ ನೆನಪಿದೆ? ಎಷ್ಟೋ ದೂರದಲ್ಲಿ ಬರುತ್ತಿದ್ದರೂ ಅದರ ಶಬ್ದದಿಂದನೇ ಕಂಡು ಹಿಡಿಯಬಹುದಿತ್ತು ಇಂಥವರೇ ಬರುತ್ತಿದ್ದಾರೆ ಎಂದು. ಗರುಡ ಗಮನ ಋಷಭ ವಾಹನ ಸಿನಿಮಾ ನೋಡಿದವರಿಗೆ ಈಗ ಗೊತ್ತಾಗಿರಬಹುದು. ಹೌದು, ಯಮಹಾ RX100. ಈ ಬೈಕಿನ ಕ್ರೇಸ್ ಈಗಲೂ ಕಡಿಮೆ ಏನಿಲ್ಲ. ಹಯಾಬುಜಾ ಎದುರು ತಂದಿಟ್ಟರು ಅದು ನಮ್ಮ RX ನ ಮುಂದೆ ಏನೂ ಅಲ್ಲ ಅನ್ನುವ ಯುವಕರು ಈಗಲೂ ಇದ್ದಾರೆ. ಚಂದ ಚಂದದ ಸುಂದರಾಂಗ ಚೆಲುವೆಯರನ್ನು ಒಂದು ಬದಿಯಲ್ಲಿ ನಿಲ್ಲಿಸಿ RX100 ಬೈಕ್ ಅನ್ನು ಒಂದು ಬದಿಯಲ್ಲಿ ನಿಲ್ಲಿಸಿದರೆ ಯುವಕರ ಕಣ್ಣು ಮೊದಲು ಹೋಗುವುದು ಖಂಡಿತ RX ಬೈಕ್ ನ ಕಡೆಗೆ. ಚೆಲುವೆಯರಿಗೂ ಹೊಟ್ಟೆ ಉರಿ ತರುವಷ್ಟು ಪ್ರೀತಿ ಇವತ್ತಿಗೂ ಉಳಿಸಿಕೊಂಡ ಬೈಕ್ ಅದು. ಇಷ್ಟೆಲ್ಲ ಪೀಠಿಕೆ ಯಾಕಪ್ಪ ಅಂದ್ರೆ ಆ ಬೈಕ್ ಇವತ್ತು ಶೋರೂಮ್ ನಲ್ಲಿ ಸಿಗುತ್ತಿಲ್ಲ. 1985ರ ಹೊತ್ತಲ್ಲಿ ಜಪಾನಿನ ಯಮಹಾ ಸಂಸ್ಥೆ ಭಾರತದಲ್ಲಿ ಹಗುರವಾದ ಸಿಂಗಲ್ ಸ್ಟ್ರೋಕ್ ಬೈಕ್ ಅನ್ನು ಪರಿಚಯಿಸಿತ್ತು. ಅದು ಭಾರತೀಯರಿಗೆ ತುಂಬಾ ಹಿಡಿಸಿತ್ತು ಕೂಡ. ಯುವಕರು ಹೆಚ್ಚು ಆಕರ್ಷಿತರಾಗಿದ್ದರು ಈ ಬೈಕ್ ನ ಸೌಂಡ್ ಮತ್ತು ಶಕ್ತಿಗೆ. ಈ ಬೈಕ್ ಅನ್ನು ಸಣ್ಣ ಸಣ್ಣ ಮಾಡಿಫೈ ಮಾಡಿ ಅಂದ ಹೆಚ್ಚಿಸಿ ಇನ್ನಷ್ಟು ಕಣ್ಣು ಕುಕ್ಕುವಂತೆ ಮಾಡುತ್ತಿದ್ದರು ಆಗಿನ ಯುವಕರು. ರೇಸಿಂಗ್ ಗಳಲ್ಲಿ ಮತ್ತು ಆಫ್ ರೋಡ್ ಡ್ರ್ಯಾಗ್ ರೇಸಿಂಗ್ ಗಳಲ್ಲಿ ಕೂಡ ಈ ಬೈಕ್ ನ ಕ್ಷಮತೆ ಏನು ಕಮ್ಮಿ ಇಲ್ಲ. ಅಲ್ಲೂ ಸೈ ಎನಿಸಿಕೊಂಡ ಬೈಕ್ ಇದು. ಹುಡುಗರ ಹೃದಯದಲ್ಲಿ ಭದ್ರ ಸ್ಥಾನವನ್ನೇ ಪಡೆದುಕೊಂಡಿತ್ತು. ಆದರೆ 1996ರ ಹೊತ್ತಿಗೆ ಭಾರತದ ಮಾಲಿನ್ಯ ನೀತಿ ಈ ಬೈಕಿಗೆ ನುಂಗಲಾರದ ತುತ್ತಾಯಿತು. ಮಾಲಿನ್ಯ ನೀತಿ ಕಠಿಣವಾದಂತೆ ಈ ಬೈಕ್ ಅನ್ನು ಮಾರಾಟ ಮಾಡುವುದು ಕಷ್ಟವಾಯಿತು ಯಮಹಾ ಕಂಪನಿಗೆ. ಅದೇ ಸರಣಿಯ ಯಮಹಾ RX135 ಬೈಕ್ ಅನ್ನು ಯಮಹಾ ಪರಿಚಯಿಸಿತಾದರೂ ಅದು RX100 ನಷ್ಟು ಹಿಡಿಸಲಿಲ್ಲ ಯುವಕರಿಗೆ. 1996ರ ಮಾರಾಟ ಸ್ಥಗಿತದ ನಂತರ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳಿಗೆ ಕೂಡ ಬೇಡಿಕೆ ತುಂಬಾನೇ ಹೆಚ್ಚಾಗುತ್ತಾ ಸಾಗಿತ್ತು. ಹೊಸ ಮಾಡೆಲ್ ನ ಶೋರೂಮ್ ಬೈಕ್ ಗಳಿಗೆ 70,000ವರೆಗೆ ಬೆಲೆ ಇದ್ದರೆ RX100 ಹಳೆಯ ಬೈಕಿಗೆ 90ರ ಮಾಡೆಲ್ ನ ಹಳೆಯ ಬೈಕಿಗೆ 1,00,000ವರೆಗೂ ಬೆಲೆ ಇದೆ. ಅಂದರೆ ನೀವೇ ಊಹಿಸಿಕೊಳ್ಳಿ ಆ ಬೈಕ್ ನ ಕ್ರೇಜ್ ಎಷ್ಟಿತ್ತು ಎಂದು. ಹೇಗನಿಸಿತು ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.